ಕೋಚಿಂಗ್ ತಗೊಳ್ಳಾರ್ದೇ ತಾವು ಎಕ್ಸಾಮ್ ಪಾಸ್ ಆಗಿದ್ದೀರಿ. ಯಾವ ರೀತಿ ನಿಮ್ಮ ಪರಿಶ್ರಮ ಇತ್ತು? ಯಾಕಂದ್ರೆ ಬೇರೆಯವರೆಲ್ಲ ಕೋಚಿಂಗ್ ತೊಗೊಂಡೆ ಎಕ್ಸಾಮ್ ಪಾಸ್ ಆಗಿರ್ತಾರೆ ಭಾಳಷ್ಟು ಮಂದಿ. ಸರ್ ನಾನು ನನ್ನ ಲೆವೆಲಿಗೆ ಏನು ಕೋಚಿಂಗ್ ತಗೊಳ್ಳಿಲ್ಲ. ಆನ್ಸರ್ ರೈಟಿಂಗ್ ಮೇನ್ಸ್ ಆನ್ಸರ್ ರೈಟಿಂಗ್ ಎಲ್ಲಗೆ ನಾನು ಕೋಚಿಂಗ್ ಇನ್ಸ್ಟಿಟ್ಯೂಟಿಂದ ಚೆಕಿಂಗ್ ಮಾಡಿಸ್ತಿದ್ದೆ. ಆದರೆ ಪರ್ಟಿಕ್ಯುಲರ್ಲಿ ಏನು ಕೋಚಿಂಗ್ ತಗೊಳ್ಳಿಲ್ಲ ಸರ್. ನನ್ನ ಪ್ರಕಾರ ಸರ್ ಕೋಚಿಂಗ್ ಇಂಪಾರ್ಟೆಂಟ್ ಇಲ್ಲ. ಎಲ್ಲರೂ ಟಾಪರ್ಸ್ ಎಲ್ಲ ರಿಸೋರ್ಸಸ್ ಆಲ್ರೆಡಿ ಮೆನ್ಷನ್ ಮಾಡಿರ್ತಾರೆ. ಆನ್ಲೈನ್ ಎಲ್ಲ ಅವೈಲೇಬಲ್ ಇದೆ. ಇಂಪಾರ್ಟೆನ್ಸ್ ಇಸ್ ನೀವು ಎಷ್ಟು ಲಿಮಿಟೆಡ್ ಇರ್ತೀರಿ, ಮಿನಿಮಲಿಸ್ಟಿಕ್ ರಿಸೋರ್ಸಸ್ ಇರ್ತೀರಿ. ಎಲ್ಲ ಟಾಪರ್ಸು ಇದೇ ಹೇಳ್ತಾರೆ, ಅದೇ ಫಾಲೋ ಮಾಡ್ಬೇಕು ಸರ್. ಅದೇ ಪ್ರತಿ ಸಲ ಅದೇ ಓದೋದು, ಅದೇ ನೆನಪು ಮಾಡೋದು ಇಸ್ ಇಂಪಾರ್ಟೆಂಟ್. ನೀವು ಸ್ವಂತವಾಗಿ ಪರಿಶ್ರಮ ಭಾಳಷ್ಟು. ಹಾಂ ಸರ್, ನಾನು ಎಲ್ಲ ಸ್ವಂತಿಂದ ಓದಿದ್ದೀನಿ ಸರ್. ಅದೇ ನನಗೆ ಇಂಪಾರ್ಟೆಂಟ್ ಅನ್ನಿಸ್ತು ಸರ್. ಸ್ವಂತ ಓದಿ ಇಷ್ಟು ಇದಾಗಿದೆ, ಖುಷಿ ಆಗುತ್ತೆ. ಹಾಂ ಸರ್, ನನ್ನ ಪ್ರಕಾರ ಓದ್ಬೋದು ಸರ್. ನಾನು ಕೋಚಿಂಗಲ್ಲಿ ನಾನು ನೋಡ್ತೀನಿ ಸರ್, ಬೇರೆ ಎಲ್ಲ ದಿಲ್ಲಿಗೆ ಹೋಗ್ತಾರೆ. ಇಷ್ಟಕ್ಕೊಂದು ಟೈಮ್ ವೇಸ್ಟ್ ಆಗುತ್ತೆ ಸರ್, ಹೋಗೋದು ಬರೋದು. ಕ್ಲಾಸಲ್ಲಿ ಏನು ಇಂಪಾರ್ಟೆಂಟ್ ಕಲಿಸ್ತಾರೋ ಇಲ್ಲ. ಅದಕ್ಕಿಂತ ಬೆಟರ್ ಸರ್, ಈಗ ಆನ್ಲೈನ್ ಎಲ್ಲ ವಿಡಿಯೋಸು ಇರ್ತವೆ. ನೀವು ಮನೆಯಲ್ಲಿ ಕುಂತು ನೋಡ್ಬೋದು, ಮನೆಯಲ್ಲಿ ಕುಂತು ಎಲ್ಲ ಪ್ರಿಪೇರ್ ಮಾಡ್ಬೋದು. ಮುಂಚೆ ನಾನು ಹುಬ್ಳಿಯಿಂದ ಪ್ರಿಪೇರ್ ಮಾಡೋಕ್ಕೆ ಥಿಂಕ್ ಮಾಡ್ತಿದ್ದೆ. ಈಗ ಐ ಥಿಂಕ್ ಇವತ್ತು ನೋಡಿದರೆ ಹುಬ್ಳಿಯಿಂದನೂ ಆರಾಮ್ಸೆ ಪ್ರಿಪೇರ್ ಮಾಡ್ಬೋದು ನಾವು. ಕೋಚಿಂಗ್ ತಗೊಳ್ಳಾರ್ದೇ ತಾವು ಎಕ್ಸಾಮ್ ಪಾಸ್ ಆಗಿದ್ದೀರಿ. ಯಾವ ರೀತಿ ನಿಮ್ಮ ಪರಿಶ್ರಮ ಇತ್ತು? ಯಾಕಂದ್ರೆ ಬೇರೆಯವರೆಲ್ಲ ಕೋಚಿಂಗ್ ತೊಗೊಂಡೆ ಎಕ್ಸಾಮ್ ಪಾಸ್ ಆಗಿರ್ತಾರೆ ಭಾಳಷ್ಟು ಮಂದಿ. ಸರ್ ನಾನು ನನ್ನ ಲೆವೆಲಿಗೆ ಏನು ಕೋಚಿಂಗ್ ತಗೊಳ್ಳಿಲ್ಲ. ಆನ್ಸರ್ ರೈಟಿಂಗ್ ಮೇನ್ಸ್ ಆನ್ಸರ್ ರೈಟಿಂಗ್ ಎಲ್ಲಗೆ ನಾನು ಕೋಚಿಂಗ್ ಇನ್ಸ್ಟಿಟ್ಯೂಟಿಂದ ಚೆಕಿಂಗ್ ಮಾಡಿಸ್ತಿದ್ದೆ. ಆದರೆ ಪರ್ಟಿಕ್ಯುಲರ್ಲಿ ಏನು ಕೋಚಿಂಗ್ ತಗೊಳ್ಳಿಲ್ಲ ಸರ್. ನನ್ನ ಪ್ರಕಾರ ಸರ್ ಕೋಚಿಂಗ್ ಇಂಪಾರ್ಟೆಂಟ್ ಇಲ್ಲ. ಎಲ್ಲರೂ ಟಾಪರ್ಸ್ ಎಲ್ಲ ರಿಸೋರ್ಸಸ್ ಆಲ್ರೆಡಿ ಮೆನ್ಷನ್ ಮಾಡಿರ್ತಾರೆ. ಆನ್ಲೈನ್ ಎಲ್ಲ ಅವೈಲೇಬಲ್ ಇದೆ. ಇಂಪಾರ್ಟೆನ್ಸ್ ಇಸ್ ನೀವು ಎಷ್ಟು ಲಿಮಿಟೆಡ್ ಇರ್ತೀರಿ, ಮಿನಿಮಲಿಸ್ಟಿಕ್ ರಿಸೋರ್ಸಸ್ ಇರ್ತೀರಿ. ಎಲ್ಲ ಟಾಪರ್ಸು ಇದೇ ಹೇಳ್ತಾರೆ, ಅದೇ ಫಾಲೋ ಮಾಡ್ಬೇಕು ಸರ್. ಅದೇ ಪ್ರತಿ ಸಲ ಅದೇ ಓದೋದು, ಅದೇ ನೆನಪು ಮಾಡೋದು ಇಸ್ ಇಂಪಾರ್ಟೆಂಟ್. ನೀವು ಸ್ವಂತವಾಗಿ ಪರಿಶ್ರಮ ಭಾಳಷ್ಟು. ಹಾಂ ಸರ್, ನಾನು ಎಲ್ಲ ಸ್ವಂತಿಂದ ಓದಿದ್ದೀನಿ ಸರ್. ಅದೇ ನನಗೆ ಇಂಪಾರ್ಟೆಂಟ್ ಅನ್ನಿಸ್ತು ಸರ್. ಸ್ವಂತ ಓದಿ ಇಷ್ಟು ಇದಾಗಿದೆ, ಖುಷಿ ಆಗುತ್ತೆ. ಹಾಂ ಸರ್, ನನ್ನ ಪ್ರಕಾರ ಓದ್ಬೋದು ಸರ್. ನಾನು ಕೋಚಿಂಗಲ್ಲಿ ನಾನು ನೋಡ್ತೀನಿ ಸರ್, ಬೇರೆ ಎಲ್ಲ ದಿಲ್ಲಿಗೆ ಹೋಗ್ತಾರೆ. ಇಷ್ಟಕ್ಕೊಂದು ಟೈಮ್ ವೇಸ್ಟ್ ಆಗುತ್ತೆ ಸರ್, ಹೋಗೋದು ಬರೋದು. ಕ್ಲಾಸಲ್ಲಿ ಏನು ಇಂಪಾರ್ಟೆಂಟ್ ಕಲಿಸ್ತಾರೋ ಇಲ್ಲ. ಅದಕ್ಕಿಂತ ಬೆಟರ್ ಸರ್, ಈಗ ಆನ್ಲೈನ್ ಎಲ್ಲ ವಿಡಿಯೋಸು ಇರ್ತವೆ. ನೀವು ಮನೆಯಲ್ಲಿ ಕುಂತು ನೋಡ್ಬೋದು, ಮನೆಯಲ್ಲಿ ಕುಂತು ಎಲ್ಲ ಪ್ರಿಪೇರ್ ಮಾಡ್ಬೋದು. ಮುಂಚೆ ನಾನು ಹುಬ್ಳಿಯಿಂದ ಪ್ರಿಪೇರ್ ಮಾಡೋಕ್ಕೆ ಥಿಂಕ್ ಮಾಡ್ತಿದ್ದೆ. ಈಗ ಐ ಥಿಂಕ್ ಇವತ್ತು ನೋಡಿದರೆ ಹುಬ್ಳಿಯಿಂದನೂ ಆರಾಮ್ಸೆ ಪ್ರಿಪೇರ್ ಮಾಡ್ಬೋದು ನಾವು.